ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಅಂತರ್ಯುದ್ಧ ಸ್ಫೋಟಗೊಂಡಿದೆ. ಸ್ಪಷ್ಟವಾಗಿ ಕುರ್ಚಿಗಾಗಿ ಎರಡು ಬಣಗಳ ನಡುವೆ ಹಗ್ಗಜಗ್ಗಾಟ ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿಯೇ ಯಾರ ಕೈ ಮೇಲಾಗುತ್ತೆ ಅನ್ನುವಂತಹ ಕುತೂಹಲ. ಸಿದ್ದು ಡಿಕೆಶಿ ಜೊತೆಗೆ ರಾಹುಲ್ ಸಂಧಾನದಿಂದ ಮಾತ್ರ ಶಮನಾನ. 2 ತಿಂಗಳ ಕದನ ವಿರಾಮಕ್ಕೆ ಒಪ್ಪಿದ್ರೆ ಹೈಕಮಾಂಡ್ಗೆ ರಿಲೀಫ್. ಈಗ ಬಿಟ್ರೆ ಸಿಗಲ್ಲ, ಹಿಂದೆ ಬಿದ್ರಷ್ಟೇ ಕುರ್ಚಿ ಅಂಥೇಳಿ ಡಿಕೆ ಬಣ ತಂತ್ರ ಮಾಡ್ತಾ ಇದೆ. ಬೀಸೋದೊಣ್ಣೆಯಿಂದ ಪಾರಾದ್ರೆ ಸಾಕು ಅಂಥೇಳಿ ಸಿಎಂ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ. ಅಧಿವೇಶನ ಮುಗಿದು ಸಂಕ್ರಮಣ ಆಗಲಿ ಎಂಬಂತಹ ತಿರುಗುಬಾಣವನ್ನು ಕೂಡ ಬಿಡಬಹುದು ಸಿಎಂ. ರಾಹುಲ್ ಗಾಂಧಿ ಮಧ್ಯಪ್ರವೇಶದಿಂದಷ್ಟೇ ಕುರ್ಚಿ ಕದನಕ್ಕೆ ವಿರಾಮ. ಈ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿಯೇ ಇಬ್ಬರು ಮುಖಾಮುಖಿಯಾಗುವಂತಹ ಸಾಧ್ಯತೆ ಇದೆ. ವರಿಷ್ಠರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈಗ ಎಲ್ಲರ ಚಿತ್ತ ದೆಹಲಿ ಅತ್ತ ನೆಟ್ಟಿರುವಂತಹದ್ದು, ರಾಹುಲ್ ಗಾಂಧಿ ನಿರ್ಧಾರದತ್ತ ನೆಟ್ಟಿರುವಂಥದ್ದು. ಶತಾಯಗತಾಯ ಸಿಎಂ ಸ್ಥಾನ ಪಡಿಬೇಕು ಅಂಥೇಳಿ ಡಿಕೆ ಶಿವಕುಮಾರ್, ಹೇಗಾದರೂ ಮಾಡಿ 5 ವರ್ಷ ಪೂರ್ತಿ ಮಾಡಬೇಕು ಅಂಥೇಳಿ ಸಿದ್ದರಾಮಯ್ಯನವರು. ಇಬ್ಬರ ಹಗ್ಗಜಗ್ಗಾಟದಲ್ಲಿ ಯಾರ ಕೈ ಮೇಲಾಗುತ್ತೆ? ತಂತ್ರ ಪ್ರತಿತಂತ್ರಗಳು, ಸ್ಟ್ರಾಟರ್ಜಿಗಳು, ನಾನಾ ರೀತಿಯ ಪಟ್ಟುಗಳು ಈಗಾಗಲೇ ಆರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ನಾ ಕೊಡೆ ನೀ ಬಿಡೆ ಅನ್ನುವಂತಹ ಪರಿಸ್ಥಿತಿ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರದಲ್ಲಿ ನಿರ್ಮಾಣವಾಗಿದೆ. ಎಲ್ಲ ನಿರ್ಧಾರ ಮತ್ತು ನಿಲುವು ಹೈಕಮಾಂಡ್ ಮೇಲೇನೆ ಈಗ ನಿರ್ಧಾರವಾಗಿರುವಂಥದ್ದು, ರಾಹುಲ್ ಗಾಂಧಿ ಮೇಲೆ ನಿರ್ಧಾರವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಎಷ್ಟು ನಾಜೂಕಾಗಿ ರಾಹುಲ್ ಗಾಂಧಿ ಈ ಜಟಿಲ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಮುಂದಾಗಬಹುದು? ಅವರ ಮುಂದಿರುವಂತಹ ಆಪ್ಷನ್ಸ್ಗಳು ಏನಾಗಿರುತ್ತೆ ಅಂತ? ಪ್ರೇಮ್, ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಈ ವಿಚಾರವೇ. ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಸಫಲವಾಗಿಲ್ಲ, ವಿಫಲವಾಗಿದೆ. ನೇರವಾಗಿ ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ದೆಹಲಿಯಲ್ಲಿ ನಾಯಕರೇ ಅದನ್ನ ಬಗೆಹರಿಸಬೇಕು, ಅವರೇ ಎಲ್ಲವನ್ನ ಇತ್ಯರ್ಥ ಮಾಡ್ತಾರೆ ಅಂತ. ಈಗಿರುವಂತದ್ದು ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ನಡುವೆ ಸಂಧಾನ ಮಾಡೋದಿದ್ರೆ ಅದು ರಾಹುಲ್ ಗಾಂಧಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಹಾಗಾಗಿ ಬಹುಶಃ ಈ ವಾರ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರನ್ನ ಕರೆದು ಮಾತುಕತೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಒಂದು, ಸಿದ್ದರಾಮಯ್ಯನವರು ಅಸ್ತ್ರ ಇರುವಂತದ್ದು ಅಧಿವೇಶನ ಬರ್ತಿದೆ, ಡಿಸೆಂಬರ್ 8ರಿಂದ ಅಧಿವೇಶನ ಪ್ರಾರಂಭ ಆಗ್ತಿದೆ. ಅಧಿವೇಶನ ಒಂದು ಕಳೆದು ಸಂಕ್ರಾಂತಿ ಒಂದು ಕಳೀಲಿ, ಅಥವಾ ಇನ್ನೊಂದು ಚೂರು ಮ್ಯಾಕ್ಸಿಮಮ್ ಅಂತಂದ್ರೆ ಇನ್ನೊಂದು ಬಜೆಟ್ ಅನ್ನ ನಾನು ಮಂಡಿಸ್ತೀನಿ, ಯಾಕಂದ್ರೆ ದೇವರಾಜ್ ಅರಸ್ ಅವರ ಒಂದು ಸಮಯವನ್ನ ಸರಿಗಟ್ಟಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಶಯ ಮತ್ತೆ ಅವರ ಬೆಂಬಲಿಗರ ಆಶಯ. ಇದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಏನು ಪ್ರಸ್ತಾಪವನ್ನ ಇಡಬಹುದು. ಅದೇ ಡಿ ಕೆ ಶಿವಕುಮಾರ್ ಇರುವಂತದ್ದು ಅಧಿಕಾರ ಹಂಚಿಕೆ ಪ್ರಾರಂಭದಲ್ಲೇ ಹಂಚಿಕೆಯ ವಿಚಾರಗಳು ಚರ್ಚೆ ಆಗಿತ್ತು ಅನ್ನುವಂಥದ್ದು ಚರ್ಚೆ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಮೂಲಕ ಈಗಲ್ಲ ಆಟವನ್ನ ಮಾಡಿದ್ದಾರೆ. 2ನೇ ತಂಡ ದೆಹಲಿಗೆ ಹೋಗಿ ಇಲ್ಲಿ ಬೀಡು ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿಯನ್ನ ಮಾಡಲಿಕ್ಕೆ. ಹಾಗಾಗಿ ಹೈಕಮಾಂಡ್ ನಿಜವಾಗ್ಲೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಹೀಗಾಗಿ ಹೈಕಮಾಂಡ್ ಇಬ್ಬರು ನಾಯಕರನ್ನ ಕರೆದು ಸಂಧಾನ ಮಾಡಿದ್ರಷ್ಟೇ ಎಲ್ಲ ಗೊಂದಲಗಳಿಗೆ ತೆರೆ ಎಳುವಂತದ್ದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲೇ ಆಗ್ಬೇಕು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇಬ್ಬರನ್ನ ಕರೆದು ಯಾವ ರೀತಿಯಾಗಿ ಇಬ್ಬರಿಗೂ ಒಪ್ಪಿತವಾದಂತಹ ಸಂಧಾನವನ್ನ ಮಾಡ್ತಾರೆ ಅಂತ ನೋಡಬೇಕು. ಒಂದ್ ವೇಳೆ ರಾಹುಲ್ ಗಾಂಧಿ ಅವರ ಸಂಧಾನಕ್ಕೆ ಒಪ್ಪದೆ ಹೋದ್ರೆ ರಾಜ್ಯದ ಕಾಂಗ್ರೆಸ್ ನಲ್ಲಿ ಮತ್ತಷ್ಟು ಗೊಂದಲಗಳು, ಭಿನ್ನಾಭಿಪ್ರಾಯಗಳು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗುತ್ತೆ ಅನ್ನುವಂಥದ್ದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.